ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂತ ಔಷಧಿಗಳು ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಳಪೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಒಂದಷ್ಟು ಪ್ರತಿಷ್ಠಿತ ರೆಸ್ಟೋರೆಂಟ್ಸ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಆಹಾರ ಗುಣಮಟ್ಟ ಪರಿಶೀಲನೆ ಆಯಿತು. ಈಗ ಔಷಧಿಗಳ ಸರದಿ ಆರೋಗ್ಯ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದೆ. ಈಗ ನಕಲಿ ಔಷಧಿ ಜಾಲ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಮತ್ತೊಂದು ದಿಟ್ಟ ಹೆಜ್ಜೆ ಇದು. ಪಂಚತಾರ ಹೋಟೆಲ್ಗಳ ಬಳಿಕ ಈಗ ನಕಲಿ ಔಷಧಿಗಳ ಮೇಲೆ ರೇಡ್ ಮಾಡಲಾಗ್ತಾ ಇದೆ. ನಕಲಿ ಔಷಧಿ ಕಂಪನಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಅಧಿಕಾರಿಗಳು. ವಿದೇಶಿ ಔಷಧಿಗಳ ಲೇಬಲ್ ಅಂಟಿಸಿ ನಕಲಿ ಔಷಧಿ ತಯಾರಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಇವತ್ತು ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಭರ್ಜರಿ ಕಾರ್ಯಾಚರಣೆ. ಇದರಲ್ಲಿ ಈಗ ದೊಡ್ಡ ಮಟ್ಟದ ಜಾಲವೇ ಪತ್ತೆಯಾಗಿದೆ. ಇಷ್ಟು ದಿನ ಕಳಪೆ ಆಹಾರ, ಎಕ್ಸ್ಪೈರ್ ಆಗಿರುವಂತಹ ಫುಡ್ ಇದೆಲ್ಲವೂ ಕೂಡ ಆಹಾರ ಇಲಾಖೆಯಿಂದ ಮಾಡಲಾಗಿದ್ದಂತಹ ಒಂದು ಕಾರ್ಯಾಚರಣೆ. ಈಗ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಮತ್ತೊಂದು ಕಾರ್ಯಾಚರಣೆ ಆರಂಭ ಆಗಿದೆ. ಕಳಪೆ ಆಹಾರ ಆಯಿತು ಇಷ್ಟು ದಿನ, ಈಗ ಈ ನಕಲಿ ಔಷಧಿಗಳ ಸರದಿ ಆರಂಭ ಆಗಿದೆ ಅಂತಂದ್ರೆ ಈಗ ದೊಡ್ಡ ಮಟ್ಟದ ಜಾಲವೇ ಪತ್ತೆಯಾಗಿದೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಒಂದು ಕ್ಷಣ ಆಹಾರ ಇಲಾಖೆ ಬೆಚ್ಚಿ ಬೀಳಬೇಕು. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಮತ್ತೊಂದು ಆಪರೇಷನ್ ಈಗ ಆರಂಭ ಆಗಿದೆ. ದಿಢೀರಾಗಿ ಇಲ್ಲಿ ಕೆಲವೊಂದು ಮೆಡಿಕಲ್ಸ್ಗಳಲ್ಲಿ ಅಥವಾ ಕೆಲವೊಂದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುವಂತಹ ಒಂದಷ್ಟು ಔಷಧಿಗಳು ಎಷ್ಟು ಸೇಫ್ ಅಥವಾ ಎಷ್ಟು ನಕಲಿ ಇರುತ್ತೆ ಅಥವಾ ಎಷ್ಟು ರಿಯಲ್ ಇರುತ್ತೆ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಬಿಡದಿಯ ಟೋಲ್ ಗೇಟ್ ಬಳಿ ಇರುವಂತಹ ಗೌಡೌನ್ ಮೇಲೆ ಈಗ ದಾಳಿ ಮಾಡಲಾಗಿದೆ. ದಾಳಿಯ ಸಂದರ್ಭದಲ್ಲಿ 5 ಕೋಟಿ ಬೆಲೆಯ ನಕಲಿ ಔಷಧಿಗಳು ಪತ್ತೆಯಾಗಿದೆ. ಇದು ಭರ್ಜರಿ ಕಾರ್ಯಾಚರಣೆ. ಅದರಲ್ಲೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳಿಂದ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ನಡೀತಾ ಇತ್ತು. ಈಗ ನಕಲಿ ಔಷಧಿಗಳ ಒಂದು ಕಾರ್ಯಾಚರಣೆಗೂ ಕೂಡ ಈಗ ಅಧಿಕಾರಿಗಳು ಹಿಡಿದಿದ್ದಾರೆ. ಅಕ್ರಮವಾಗಿ ನಡೆಸ್ತಾ ಇದ್ದಂತಹ ದಂಧೆ ದಾಳಿ ವೇಳೆ ಹಲವು ವಿದೇಶಿ ಕಂಪನಿಗಳ ಲೇಬಲ್ಗಳು ಕೂಡ ಪತ್ತೆಯಾಗಿದೆ. ಆದರೆ ಇದೆಲ್ಲವೂ ಕೂಡ ನಕಲಿ ಔಷಧಿಗಳು. ಇದೆಲ್ಲವೂ ಕೂಡ ನಕಲಿ ಔಷಧಿಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಪತ್ತೆಯಾಗಿದೆ, ಇಷ್ಟು ದೊಡ್ಡ ಮಟ್ಟದ ಜಾಲ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದಾದ್ರೆ ಹಾಗಾದ್ರೆ ಮತ್ತೆ ಇಷ್ಟೊಂದು ಮೆಡಿಸನ್ನ ತಗೊಳ್ಳುವಂತಹ ಜನ ಅವರ ಒಂದು ಆರೋಗ್ಯದ ಜೊತೆ ಯಾವ ಮಟ್ಟಕ್ಕೆ ಚೆಲ್ಲಾಟ ಆಡ್ತಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಲೇಬಲ್ಗಳನ್ನ ಪರೀಕ್ಷೆ ಮಾಡಿ ಅದಾದ ನಂತರ ಔಷಧಿಗಳನ್ನ ಸೀಸ್ ಮಾಡಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಪರಿಶೀಲನೆಯ ಸಂದರ್ಭದಲ್ಲಿ ಕಂಪನಿಗಳ ಗೋಡೌನ್ ಮಾಲೀಕರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಈ ಒಂದು ಗೋಡೌನ್ಗಳಿಗೆ ಹೋಗಿ ರೀತಿಯಾಗಿ ಅಧಿಕಾರಿಗಳು ದಾಳಿ ಮಾಡುವಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ದೊಡ್ಡ ಮಟ್ಟದಲ್ಲಿ ಇದೆಲ್ಲವೂ ಕೂಡ ನಕಲಿ, ಎಲ್ಲವೂ ಕೂಡ ಫೇಕ್ ಇರುವಂತಹ ಔಷಧಿಗಳಷ್ಟೇ, ಲೇಬಲ್ಗಳು ಮಾತ್ರ ಅಂಟಿಸಿದ್ದಾರೆ. ಆಹಾರ ಸುರಕ್ಷತೆ ಮತ್ತೆ ಔಷಧಿ ಆಡಳಿತ ಇಲಾಖೆಯಿಂದ ಮಾಡಲಾಗಿರುವಂತಹ ದಾಳಿ ಇದು. ದಾಳಿಯ ವೇಳೆ ಇದೀಗ ಕೋಟಿ ಬೆಲೆಯ ನಕಲಿ ಔಷಧಿಗಳು ಕೂಡ ಪತ್ತೆಯಾಗಿದೆ. ಯಾವುದೇ ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ನಡೆಸ್ತಾ ಇದ್ದಂತ ದಂಧೆ ಇದು. ಯಾವುದೇ ಲೈಸೆನ್ಸ್ ಇಲ್ಲ. ದಾಳಿಯ ಸಂದರ್ಭದಲ್ಲಿ ಹಲವು ವಿದೇಶಿ ಕಂಪನಿಗಳ ಲೇಬಲ್ಸ್ಗಳು ಕೂಡ ಪತ್ತೆಯಾಗಿದೆ. ಲೇಬಲ್ ಪರೀಕ್ಷೆ ಮಾಡಿ ಔಷಧಿಗಳನ್ನ ಸೀಸ್ ಮಾಡಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಪರಿಶೀಲನೆಯ ಬಳಿಕ ಕಂಪನಿಗಳ ಗೋಡೌನ್ ಮಾಲೀಕರಿಗೆ ನೋಟಿಸ್ ಕೂಡ ಈಗ ಕೊಡಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯಿಂದ ಮಾಡಲಾಗ್ತಾ ಇರುವಂತಹ ಒಂದು ದಾಳಿ. ಅದರಲ್ಲೂ ಕೂಡ ಕೋಟಿ ಈ ರೀತಿಯಾಗಿ ವಂಚಿಸುತ್ತಿದ್ದಾರೆ ಅಥವಾ ನಕಲಿ ಔಷಧಿಗಳನ್ನ ತಯಾರು ಮಾಡಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ವಿದೇಶಿಗಳ ಲೇಬಲ್ಗಳನ್ನ ಅಂಟಿಸುವಂಥದ್ದು, ಅದಾದ ನಂತರ ಅಲ್ಲಿ ಪರಿಶೀಲನೆ ಮಾಡಿದ್ರೆ ಅದೆಲ್ಲವೂ ಕೂಡ ನಕಲಿ ಮೆಡಿಸನ್, ಫೇಕ್ ಮೆಡಿಸನ್ ಅಂತ ಗೊತ್ತಾಗ್ತಾ ಇದೆ. ಬಿಡದಿಯ ಟೋಲ್ ಗೇಟ್ ಹತ್ರ ಇರುವಂತಹ ಗೋಡೌನ್ ಮೇಲೆ ದಿಢೀರಾಗಿ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಮಂಡಳಿಯ ಅಧಿಕಾರಿಗಳು ಹೋಗಿ ರೀತಿಯಾಗಿ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಪತ್ತೆಯಾಗಿರುವಂಥದ್ದು. ಯಾವುದೇ ಲೈಸೆನ್ಸ್ ಇಲ್ಲ ಇವರ ಹತ್ರ, ಅಕ್ರಮವಾಗಿ ಇದೆಲ್ಲವೂ ಕೂಡ ದಂಧೆ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಕೋಟಿ ಬೆಲೆ ಬಾಳುವಂತ ಎಲ್ಲ ಔಷಧಿಗಳು, ಬಟ್ ಎಲ್ಲವೂ ಕೂಡ ಫೇಕ್, ಎಲ್ಲವೂ ಕೂಡ ನಕಲಿ ಅಂತ ಗೊತ್ತಾಗ್ತಾ ಇದೆ. ಇದ್ರ ಮೇಲೆ ವಿದೇಶಿ ಕಂಪನಿಗಳೆಲ್ಲ ಲೇಬಲ್ಸ್ಗಳನ್ನು ಹಾಕಿದ್ದಾರಂತೆ. ಆದರೆ ಇದೆಲ್ಲವೂ ಕೂಡ ಅದರೊಳಗಿರುವಂತಹ ಮೆಡಿಸಿನ್ ಎಲ್ಲವೂ ಕೂಡ ಫೇಕ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಷ್ಟು ದಿನ ಆಹಾರ ಸುರಕ್ಷತೆಯ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಯಾವ ರೀತಿಯಾಗಿ ಜನರ ಜೀವಗಳ ಜೊತೆ ಚೆಲ್ಲಾಟ ಆಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಗಂಭೀರವಾಗಿ ಎಲ್ಲರನ್ನೂ ಕೂಡ ಅಲರ್ಟ್ ಮಾಡುವಂತ ಕೆಲಸ ಆಹಾರ ಇಲಾಖೆ ಅಧಿಕಾರಿಗಳು ಮಾಡಿದ್ರು. ಈಗ ಮತ್ತೊಮ್ಮೆ ಒಂದು ಒಳ್ಳೆಯ ಕಾರ್ಯಾಚರಣೆ ನಡೀತಾ ಇದೆ. ನಿಜವಾಗ್ಲೂ ಕೂಡ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುವಂತ ಔಷಧಿಗಳು ಎಷ್ಟು ಸೇಫು ಅಥವಾ ಆನ್ಲೈನ್ನಲ್ಲಿ ನಾವೇನು ಖರೀದಿ ಮಾಡ್ತೀವಿ, ಆನ್ಲೈನ್ ಮೂಲಕ ನಾವೇನು ಔಷಧಿಗಳನ್ನ ತರಿಸ್ಕೊಳ್ತೀವಿ, ಇದೆಲ್ಲವೂ ಕೂಡ ಎಷ್ಟು ಫೇಕ್ ಅಥವಾ ಎಷ್ಟು ನಿಜವಾದಂಥ ಮೆಡಿಸಿನ್, ಅದರಲ್ಲಿರುವಂಥ ಕಂಟೆಂಟ್ಸ್ ಏನು ಅನ್ನುವಂಥದ್ದು ಈಗ ಹುಟ್ಟುತ್ತಾ ಇರುವಂಥ ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಈಗ ಒಂದಷ್ಟು ಮಾಹಿತಿಗಳನ್ನು ಆಧರಿಸಿ ಈ ರೀತಿಯಾಗಿ ಅಧಿಕಾರಿಗಳು ಒಂದಷ್ಟು ಮೆಡಿಸನ್ ಎಲ್ಲವೂ ಕೂಡ ಸೀಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೋಟಿ ಜಾಲ ಈಗ ಪತ್ತೆಯಾಗಿದೆ.
ಹಾಗಾಗಿ ಸುಮಾರು ಕೋಟಿ ಬೆಲೆ ಬಾಳುವಂತ ಇದೆಲ್ಲವೂ ಕೂಡ ಔಷಧಿಗಳಂತೆ, ಆದರೆ ಇದೆಲ್ಲವೂ ಕೂಡ ನಕಲಿ ಮೆಡಿಸಿನ್, ನಕಲಿ ಔಷಧಿಗಳು ಅಂತ ಹೇಳಿ ಈಗ ಆಹಾರ ಇಲಾಖೆ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಮಾಡಲಾಗ್ತಾ ಇರುವಂತ ಒಂದು ಭರ್ಜರಿ ಕಾರ್ಯಾಚರಣೆ. ಅದರಲ್ಲೂ ಕೂಡ ಮೊದಲನೇದಾಗಿ ಯುಟಿ ಖಾದರ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ರು. ಇದೀಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ಒಳ್ಳೆ ಕಾರ್ಯಾಚರಣೆ ನಡೆಸಿದ್ರು. ಅದಾದ ನಂತರ ಈಗ ಈ ರೀತಿಯಾಗಿ ಮತ್ತೊಂದು ಒಳ್ಳೆಯ ದಿಟ್ಟ ಹೆಜ್ಜೆ ಅಂತ ಹೇಳ್ಬೋದು. ಈಗ ನಕಲಿ ಜಾಲ ಪತ್ತೆ ಆಗಿದೆ, ಇದೆಲ್ಲವೂ ಕೂಡ ಫೇಕ್ ಮೆಡಿಸಿನ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದು ಎಷ್ಟು ದಿನಗಳಿಂದ ನಡೀತಾ ಇದೆ, ಎಷ್ಟು ಕೋಟಿ ನಕಲಿ ಮೆಡಿಸಿನ್ ಸಿಕ್ಕಿದೆ, ಏನೆಲ್ಲ ಆಗ್ತಾ ಇದೆ ಅಂತ? ರುಚಿನಿ ಏನು ಆಹಾರ ಇಲಾಖೆಯವರು ಬರೀ ಹೋಟೆಲ್ಗಳ ಮೇಲೆ ಅಷ್ಟೇ ದಾಳಿ ಎಲ್ಲ ಈಗ ಎಚ್ಚೆತ್ಕೊಂಡು ನಾವು ಸೇವಿಸುವಂತ ಔಷಧ ಮತ್ತೆ ನಾವು ಜೀವನ ಏನು ರೂಪಿಸ್ಕೊಡ್ತಿರ್ತೀವಿ ಅಥವಾ ಜೀವನ ನಮ್ಗೆ ಬದುಕೋಕೆ ಒಂದು ಅವಕಾಶ ಮಾಡಿಕೊಟ್ರೆ ಒಂದು ಮಾತ್ರೆಗೋಸ್ಕರ ಯಾವ ರೀತಿ ಬರುತ್ತೆ ಅಂತ ಅಧಿಕಾರಿಗಳು ಈ ರೀತಿಯ ಈ ಆಂಗಲಲ್ಲಿ ಕೂಡ ಆಹಾರ ಸುರಕ್ಷತೆ ಅಷ್ಟೇ ಅಲ್ಲದೆ ಈಗ ಏನು ಔಷಧಗೂ ಕೂಡ ಎಂಟ್ರಿ ಕೊಟ್ಟದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಏನು ಔಷಧಗಳಲ್ಲಿ ಫೇಕ್ಗಳಿದೆ, 500ಕ್ಕಿಂತ ಅಧಿಕ ಮೆಡಿಸಿನ್ ಫೇಕ್ಗಳಿದೆ ಅಂತಾನೆ ಹೇಳ್ಬೋದು. ಅದರ ಬಳಕೆ ಈಗ ಏನು ಪಂಚಾಯತರ ಓಡಗಳ ಬಳಕೆ ಇದೀಗ ನಕಲಿ ಔಷಧಗಳ ಮೇಲೆ ದಾಳಿ ಮಾಡಿದ್ರೆ ಅಂತ ಹೇಳ್ಬೋದು. ಯಾಕಂದ್ರೆ ನಕಲಿ ಔಷಧಗಳು ಕಂಪನಿಗಳು ಬೆಂಗಳೂರಲ್ಲಿ ಸಾಕಷ್ಟು ಇದೆ, ಒಂದಲ್ಲ ಎರಡಲ್ಲ ಸಾವಿರಾರು ಕಂಪನಿ ಕಡೆದೆ ವಿದೇಶಿ ಔಷಧಿಗಳ ಲೇಬಲ್ ಅಂಟಿಸಿ ನಕಲಿ ಔಷಧ ತಯಾರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಪ್ರಾಡಕ್ಟ್ ಕಂಪನಿ ಬ್ರ್ಯಾಂಡ್ ಇರುತ್ತೆ, ಆ ಬ್ರ್ಯಾಂಡ್ ಅನ್ಸ್ಕೊಂಡು ಇವ್ರು ಮಾತ್ರ ತಯಾರು ಮಾಡಿ ಅದೇ ರೇಟ್ಗೆ ಇಲ್ಲಿ ಕೊಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಹೇಳಕ್ಕೆ ಆದ್ರೆ ಏನು ಬಿಡದಿಯಲ್ಲಿ ಟೋಲ್ ಗೇಟ್ ಬಳಿ ಇರುವಂತ ಗೌಡನ್ ಮೇಲೆ ಏಕಾಏಕಿ ಅಧಿಕಾರಿಗಳು ಏನೋ ದಾಳಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ದಾಳಿಯಲ್ಲಿ ಯಾವುದೇ ಲೈಸೆನ್ಸ್ ಇಲ್ಲ, ಅಕ್ರಮವಾಗಿ ನಡೆಸ್ತಿರೋದು ದಂಧೆ ಗೊತ್ತಾಗಿದೆ. ಯಾಕಂದ್ರೆ ಒಂದು ಆ ಏನು ಔಷಧ ನಡೆಸ್ಬೇಕಂದ್ರೆ ಅದಕ್ಕಂದ್ರೆ ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದ್ರಲ್ಲಿ ಯಾವುದೇ ರೀತಿ ಇಲ್ಲ. ದಾಳಿ ವೇಳೆ ಹಲವು ವಿದೇಶಿಗಳ ಕಂಪನಿಗಳ ಲೇಬಲ್ಗಳು ಪತ್ತೆ ಆಗಿದೆ. ಯಾಕಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ ಕಂಪನಿಗಳೆಲ್ಲ ಅವೆಲ್ಲ ಲೇಬಲ್ಗಳು ಅಥವಾ ಸ್ಟಿಕ್ಕರು ಇಲ್ಲ ಈ ತರ ಒಂದು ಪ್ಯಾಕೆಟ್ ಏನೇನೋ ಇರುತ್ತೆ, ಮಾತ್ರೆಗಳದೆಲ್ಲ ಇಟ್ಕೊಂಡಿರ್ತಾರೆ. ಅದನ್ನ ಇಟ್ಕೊಂಡು ಇವ್ರು ತಯಾರಿಸುವಂತ ಮಾತ್ರದಲ್ಲಿ ಪ್ಯಾಕ್ ಮಾಡಿ ಮಾರ್ಕೆಟಿಂಗ್ ಬಿಟ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ಎಲ್ಲೆಲ್ಲಿ ಇದೆ ಕರ್ನಾಟಕದಂತೆ ಫೇಕ್ ಕಂಪನಿಗಳು ಎಲ್ಲದಕ್ಕೂ ಮೇಲೆ ಈಗ ದಾಳಿ ನಡೆಸಲು ಸಿದ್ಧತರಾಗಿರ್ಬೋದು. ಯಾಕಂದ್ರೆ ತಿನ್ನೋ ಆಹಾರ ಅಷ್ಟೇ ಅಲ್ಲ, ನಾವು ಬದುಕಲು ಬೇಕಾದಂತ ಔಷಧಿ ಮಾತ್ರ ಕೂಡ ಈಗ ಅದು ಅಚ್ಚುಕಟ್ಟಾಗಿರ್ಬೇಕು. ಈಗೇನು ಆರೋಗ್ಯ ಸಚಿವರು ಬಂದಿದ್ದಾರೆ ನೋಡಿ, ರೈಡ್ ಮೇಲೆ ರೈಡ್ ಆಗ್ತದೆ. ಯಾಕಂದ್ರೆ ಜನರ ಜೀವನ ಇಂಪಾರ್ಟೆಂಟ್ ಅಂತ ಕೂಡ ಏನು ಯುಟಿ ಖಾದರ್ ಆರೋಗ್ಯ ಸಚಿವರು ಹೇಳಿದ್ರು ನೋಡಿ. ಆ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಎಚ್ಚೆತ್ಕೊಂಡು ಕಷ್ಟಪಟ್ಟು ಎಲ್ಲೆಲ್ಲಿ ನಕಲಿ ಫೇಕ್ ಮಾತ್ರೆಗಳು ಮಾಡ್ತಾರೆ ಅಥವಾ ಯಾವ್ದೇ ಹೋಟೆಲ್ ಆಹಾರ ಸುರಕ್ಷತೆ ಎಲ್ಲ ಹಿಂದೆ ಮುಂದೆ ನೋಡಿದ್ರೆ ರೈಡ್ ಮಾಡ್ತಾ ಇದಾರೆ, ಅಂತನ ಲೈಸೆನ್ಸ್ ಕೂಡ ರದ್ದು ಮಾಡ್ತಾ ಇದಾರೆ. ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತಾ ಇದಾರೆ. ರುಚಿನಿ ರವಿಚಂದ್ರ, ಈಗ ಬಹಳ ಪ್ರಮುಖವಾಗಿ ಈ ಭಾಗದಲ್ಲಿ ಈ ಒಂದು ಕ್ಯಾನ್ಸರ್ಗೆ ಬಳಸುವಂತ ಒಂದಷ್ಟು ದುಬಾರಿ ಬೆಲೆ ಆದಂತ ಈ ಒಂದು ಔಷಧಿ ಏನಿರುತ್ತೆ ಅದೆಲ್ಲವೂ ಕೂಡ ಇಲ್ಲಿ ತಯಾರು ಮಾಡ್ಲಾಗ್ತಾ ಇದೆ. ತಯಾರು ಮಾಡಿ ಅದೆಲ್ಲವೂ ಕೂಡ ಫೇಕ್ ಆಗಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈಗ ಎಲ್ಲರೂ ಕೂಡ ತಗ್ಲಾಕೊಂಡಿದ್ದಾರೆ. ಯಾವ ರೀತಿ ಆದಂತ ಕ್ರಮ ಆಗ್ಬೋದು ಇಲ್ಲಿ ಅಂತ ಈಗ ನೋಡಿ, ಕ್ಯಾನ್ಸರ್ ಅಂತ ಏನು ಅಂತ ರೋಗಕ್ಕೆ ಮಾತ್ರೆಗಳು ಫೇಕ್ ಕಂಪ್ನಿ ಕಡೆಯಿಂದ ತಯಾರಾಗುತ್ತೆ ಅಂದ್ರೆ ನಾವು ತಿಳ್ಕೋಬೇಕು. ಯಾಕಂದ್ರೆ ಬ್ರ್ಯಾಂಡ್ ಕಂಪ್ನಿ ನೇಮ್ ಹೇಳ್ಕೊಂಡು ಕ್ಯಾನ್ಸರ್ಗೆ ಔಷಧ ತಯಾರಾಗಿದೆ ಅಥವಾ ಈ ತರ ಮಾರ್ಕೆಟ್ ಅಲ್ಲಿ ಬಿಡ್ತಾ ಇದಾರೆ, ಇವ್ರ ಇರೋದ ದೊಡ್ಡ ಕಠಿಣ ಕ್ರಮ, ಫೈನು ಕೂಡ ಹಾಕ್ತಾರೆ, ಇಷ್ಟು ವರ್ಷ ಜೈಲು ಶಿಕ್ಷೆ ಅಥವಾ ಈ ತರ ಅವ್ರ ಲೈಸೆನ್ಸ್ ರದ್ದು ಮಾಡಿ ಲೈಸೆನ್ಸ್ ಇಲ್ಲದೆ ಏನು ಮಾಡ್ತಾರೆ ಅಂತ ಒಳ್ಳೆ ಕಾನೂನು ಪ್ರಕಾರ ಅವ್ರಿಗೆ ಏನ್ ಹಾಕ್ಬೇಕು ಎಲ್ಲ ಸೆಕ್ಷನ್ ಗಳ ಏನು ಕಾನೂನು ಪ್ರಕಾರ ಕೇಸ್ ಹಾಕಿ ಈಗ ಅವ್ರು ಯಾವತ್ತು ಇನ್ನೊಮ್ಮೆ ಈ ತರ ಫೇಕ್ ಮಾತ್ರೆಗಳು ಅಥವಾ ಫೇಕ್ ಔಷಧ ತಯಾರು ಮಾಡುವಂತ ಕಂಪ್ನಿಗಳಿಗೆ ಈಗ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಬೇರೆದವ್ರು ಯಾರು ಮಾಡ್ತಿದ್ರು ಎಚ್ಚೆತ್ಕೊಳ್ಬೇಕು, ಇಲ್ಲಾಂದ್ರೆ ಏನು ಆರೋಗ್ಯ ಅಧಿಕಾರಿಗಳು ಯಾರನ್ನು ಬಿಡೋದಿಲ್ಲ. ಅವ್ರಿಗೆ ಗೊತ್ತಾಗುತ್ತೆ ಯಾರು ಬೇಕು ಯಾರು ಒರಿಜಿನಲ್ ಅಂತ. ಈ ನಿಟ್ಟಿನಲ್ಲಿ ಕೆಲವು ಲಿಸ್ಟ್ಗಳು ಕೂಡ ಮಾಡ್ಕೊಂಡಿದ್ದಾರೆ, ಯಾರ ಮೇಲೆ ಯಾವಾಗ ರೈಡ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ಸಿಕ್ಕಿರೋದು ಇಲ್ಲಿ ಇರುವಾಗ ಈಗ ರೈಡ್ ಆಗಿದೆ, ಇದನ್ನ ಎಚ್ಚೆತ್ಕೊಂಡು ಬೇರೆ ಅಧಿಕಾರಿಗಳು ಅಥವಾ ಬೇರೆ ಔಷಧ ತಯಾರು ಮಾಡುವಂತದ್ದು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಏನು ಸರ್ಕಾರಕ್ಕೆ ಕೈ ಸಿಕ್ಕರೆ ಅವ್ರಿಗೆ ದೊಡ್ಡ ಪರಿಣಾಮ ಆಗ್ತಂತ ಹೇಳ್ಬೋದು. ಯಾಕಂದ್ರೆ ದೊಡ್ಡ ಮೊತ್ತ ಫೈನ್ ಕೂಡ ಹಾಕ್ತಾರೆ, ಹಾಗೆ ಕಠಿಣವಾದ ಶಿಕ್ಷೆ ಕೂಡ ವಿಧಿಸ್ತಾರೆ. ರೋಶಿನಿ, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.